ಆಧುನಿಕ ಯುಗದಲ್ಲೂ ಪ್ರಾಚೀನ ಪಂಡರಿ ಭಜನೆ ಕಲೆಯನ್ನು ಉಳಿಸುತ್ತಿರುವ ಕಮ್ಮಸಂದ್ರ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಮ್ಮಸಂದ್ರ ಗ್ರಾಮದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿ ಭಕ್ತ ಭಜನಾ ಮಂಡಳಿಯು ಕಳೆದ ಹಲವಾರು ವರ್ಷಗಳಿಂದ ಪಂಡರಿ ಭಜನೆ ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ತೊಡಗಿದ್ದು, ಚೌಡಪ್ಪನವರ ಮಗನಾದ ಮುನಿವೆಂಕಟಪ್ಪ ಗುರುಗಳ ನಿರ್ದೇಶನದಲ್ಲಿ ಈ ಒಂದು ಕಲೆಯನ್ನು ಉಳಿಸುತ್ತಾ ಮುಂದಿನ ಪೀಳಿಗೆಯು ಕೂಡ ಬಳುವಳಿಯಾಗಿ ನೀಡಿದ್ದು, ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಗ್ರಾಮದಲ್ಲಿ ಪಂಡರಿ ಭಜನೆಯನ್ನು ಏರ್ಪಡಿಸಿದ್ದು, ಕಮ್ಮಸಂದ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವನಹಳ್ಳಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಕೂಡ ಪಂಡರಿ ಭಜನಾ ಭಕ್ತಾದಿಗಳು ಕಲಾವಿದರು ಆಗಮಿಸಿ ಪಂಡರಿ ಭಜನಾ ತಂಡಕ್ಕೆ ಪ್ರೋತ್ಸಾಹ ನೀಡಿದರು. ಮಕರಂದ ಪಾತಧಾರಿಯಾದ ಗೋವಿಂದಪ್ಪನವರು ಪಂಡರಿ ಭಜನೆ ತಂಡದ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದರೆ, ಮುಖ್ಯಸ್ಥರಾಗಿ ಸುಬ್ಬಣ್ಣನವರ ಶ್ರೀ ವೆಂಕಟೇಶಪ್ಪ, ಶ್ರೀ ವೆಂಕಟಾಚಲಯ್ಯ, ಪಟಾಲಪ್ಪನವರು, ಅಪ್ಪಯ್ಯನವರು ಸೇರಿದಂತೆ ನರಸಿಂಹಮೂರ್ತಿಯವರು ಮುಂದಾಳತ್ವವನ್ನು ವಹಿಸಿಕೊಂಡು ಗ್ರಾಮಸ್ಥರ ಸಹಕಾರದೊಂದಿಗೆ ಪಂಡರಿ ಭಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಇನ್ನು ಈ ಪಂಡರಿ ಭಜನಾ ಸಂಗೀತಗಾರರಾಗಿ ಹಾರ್ಮೋನಿಯಂ ವಾದಕರಾಗಿ ಕಂಗಾನಹಳ್ಳಿ ನಾರಾಯಣ ಸ್ವಾಮಿಯವರು, ಪ್ರಾಕ್ಟೀಸ್ ಹಾರ್ಮೋನಿಯಂ ಆಗಿ ಕಗ್ಗಲಹಳ್ಳಿ ನಾರಾಯಣಪ್ಪನವರು, ಸೋಲೆಕ್ಸ್ ವಾದಕರಾಗಿ ಮಟ್ಟಬಾರ್ಲು MK ನಾಗರಾಜರವರು, ತಬಲಾ ವಾದಕರಾಗಿ ಸುರೇಶ್ ಬಡವನಹಳ್ಳಿರವರು ಹಾಗೂ ಘಟಂ ವಾದಕರಾಗಿ ಟಿಪ್ಪನಹಳ್ಳಿ ವೇಣುರವರು ಸಹಕಾರ ನೀಡಿದ್ದಾರೆ. 90ರ ಇಳಿ ವಯಸ್ಸಿನಲ್ಲೂ ಕೂಡ ನವ ಯುವಕರಂತೆ ಪಂಡರಿ ಭಜನೆಯ ಕಲೆಯನ್ನು ಉಳಿಸಲು ಮುಂದಾಗಿರುವ ಮುನಿವೆಂಕಟಪ್ಪನವರು ಕಮ್ಮಸಂದ್ರ ಗ್ರಾಮದಲ್ಲಿ 3 ತಲೆಮಾರುಗಳ ತಂಡಕ್ಕೂ ಕೂಡ ಒಂದು ನಿರ್ದೇಶಕರಾಗಿ ಈ ಪ್ರಾಚೀನ ಕಲೆಯನ್ನು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುತ್ತಿದ್ದಾರೆ. ಇನ್ನು ನಿಮ್ಮ ಗ್ರಾಮದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳಿಗೆ ಪಂಡರಿ ಭಜನೆಯನ್ನು ಮಾಡಬೇಕಾದರೆ ಈ ವಿಡಿಯೋನಲ್ಲಿ ಬರುತ್ತಿರುವ ದೂರವಾಣಿ ಸಂಖ್ಯೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಕಮ್ಮಸಂದ್ರ ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಶ್ರೀ ಪಾಂಡುರಂಗ ಸ್ವಾಮಿ ಭಜನೆ ಮಂಡಳಿ ಕಮ್ಮಸಂದ್ರವರಿಂದ ನಮ್ಮ ಗ್ರಾಮದಲ್ಲಿ ಹಬ್ಬದ ಪ್ರಯುಕ್ತ ಪಂಡರಿ ಭಜನೆಯನ್ನ ಏರ್ಪಡಿಸಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲರೂ ಸಹಕಾರ ಕೊಟ್ಟು ಈ ಒಂದು ವಿಜ್ಞಾನ ಯುಗದಲ್ಲಿ ಈ ಒಂದು ಕಲೆಯನ್ನ, ಪ್ರಾಚೀನವಾದ ಕಲೆಯನ್ನ ಇವತ್ತು ಉಳಿಸಿ ಬೆಳೆಸಿಕೊಂಡು ಹೋಗಲು ನಮ್ಮ ಗ್ರಾಮದ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಭಜನೆ ಗುರುಗಳಾದಂತ ಮುನಿವೆಂಕಟಪ್ಪನವರು ಈ ಒಂದು ಇಳಿ ವಯಸ್ಸಿನಲ್ಲಿ ಸಹ ಸುಮಾರು ಅವರಿಗೆ 90 ವರ್ಷ ಮೇಲ್ಪಟ್ಟು ವಯಸ್ಸಾದ್ರೂ ಸಹ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಈ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾರ್ಮೋನಿಯಂ ಮಾಸ್ಟರ್ ಆದಂತ ನಾರಾಯಣ ಸ್ವಾಮಣ್ಣವರು ಕಂಗನಹಳ್ಳಿಯಿಂದ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಸೋಲೆಕ್ಸ್ ಮಾಸ್ಟರ್ ಆಗಿ ನಾಗರಾಜಣ್ಣವರು ಮಟ್ಟಬಾರ್ಲಿಯಿಂದ ಆಗಮಿಸಿದ್ದಾರೆ. ಸುರೇಶ್ ರವರು ತಬಲಾ ಮಾಸ್ಟರ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಳುವನಹಳ್ಳಿಯಿಂದ ಆಗಮಿಸಿದ್ದಾರೆ. ಹಾಗೂ ವೇಣು ಅವರು ಟಿಪ್ಪನಹಳ್ಳಿಯಿಂದ ಘಟಂ ಮಾಸ್ಟರ್ ಆಗಿ ಆಗಮಿಸಿದ್ದಾರೆ. ಎಲ್ರಿಗೂ ನಾವು ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಹಳ್ಳಿಯ ಭಕ್ತಾದಿಗಳೆಲ್ಲರೂ ಭಾಗವಹಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಕೊಟ್ಟು ಕಳಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಅವರ ಪೋಷಕ ವೃಂದದವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ಅದೇ ರೀತಿಯಾಗಿ ನಮ್ಮ ಗೋವಿಂದಪ್ಪನವರು, ಮಕರಂದ ಪಾತ್ರ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ, ಅದೇ ರೀತಿಯಾಗಿ ನಾರಾಯಣ ಸ್ವಾಮಿ ಅವರು, ವೆಂಕಟಾಚಲಯ್ಯ ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಕಾರ್ಯಕರ್ತರಾಗಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತಾ ಇದ್ದೇವೆ.
ನಮಸ್ಕಾರ.